ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಅಚ್ಚು ಕನ್ನಡತಿ ಡಚ್ಚು ಚಂದ್ರುವಿನ ಅಭಿಮಾನಿ. ನಾನು ನಿಮ್ಗೆಲ್ರಿಗೂ ಹೇಳ್ದಂಗೆ ಆರತಿ ಅಂದ್ರೆ ಏನಂತ ಹೇಳ್ತೀನಿ ಅಂತ ಹೇಳಿ. ನಮ್ಮ ಮನೇಲಿ ಅಮ್ಮಂಗೆ ಪೂಜೆ ಎಲ್ಲ ಮಾಡಿ ನಾನು ಹೊರಟಿದ್ದೆ ನಮ್ಮ ಅಮ್ಮನ ಮನೆಗೆ. ನಮ್ಮ ಅಮ್ಮನ ಮನೇಲಿ ಆಲ್ರೆಡಿ ಎಲ್ಲ ದೇವ್ರಿಗೆಲ್ಲ ರೆಡಿ ಮಾಡಿಟ್ಟಿದ್ರು. ಆಮೇಲೆ ಅಲ್ಲಿ ಕಾಣಿಸ್ತಿರೋ ಹಾಗೆ ನಿಮ್ ತೊಂಬಿಟ್ಟು ಕಾಣಿಸ್ತಿರ್ಬೋದು. ತೊಂಬಿಟ್ಟು ಏನಕ್ಕೆ ಇಡ್ತಾರೆ ಅಂತ ಹೇಳಿದ್ರೆ 5 ಇಟ್ಟಿರೋದು ಬಂದು ಗುರು ಹಿರಿಯರಿಗೆ ತಪ್ಪು ನೆಪ್ಪುಗಂತೆ, ಇನ್ನ 2 ಇಟ್ಟಿರೋದು ಹನುಮಮ್ಮಂಗೆ ಮತ್ತೆ ನಿರ್ವಾಳದಮ್ಮಂಗೆ ಅಂತ ಹೇಳ್ತಾರೆ. ಇದು ನಾನು ಓದಿದ ಸ್ಕೂಲು. ಆನ್ ದ ವೇ ಹೋಗ್ತಾ ನಮ್ಮ ಸ್ಕೂಲ್ನ ನೋಡ್ಕೊಂಡು ಅಮ್ಮನ ದರ್ಶನಕ್ಕೆ ಅಂತ ನಾವು ಏರಿಯಾಗ ಬಂದು ಅಣ್ಣಮ್ಮನ ನಿರ್ವಾಳದಮ್ಮನ ದರ್ಶನ ಕೂಡ ಆಯ್ತು. ಆ ಒಂದು ತಂಬಿಟ್ನ ಇಲ್ಲಿ ಆರತಿಗೆ ತರಬೇಕಿತ್ತು, ದೂರ ಇತ್ತಿದ್ರಿಂದ ನಾವು ಮನೇಲೆ ಬೆಳಗ್ ಬಿಡ್ತೀವಿ. ಅದಾದ್ಮೇಲೆ ನನ್ನ ತಮ್ಮಂದಿರಿಬ್ರು ಹಿಡ್ಕಾಯಿ ಹೊಡೆದ್ರು. ಹೊಡೆದ್ಮೇಲೆ ಸ್ವಲ್ಪ ಹಂಗೆ ಮಾತಾಡ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಅಂತೂ ಫುಲ್ಲು ಕೆಲಸ ಮಾಡಿ ಸುಸ್ತಂತೆ. ಆಮೇಲೆ ನಮ್ಮಮ್ಮ ಪಾಪು ಜೊತೆ ಒಂದ್ ಸ್ವಲ್ಪ ಆಟ ಆಡ್ತಾ ಕೊನೆಗೆ ಎಲ್ರು ಅವ್ರವ್ರ ಮನೆಗೆ ಹೋಗೋಣ ಅನ್ಬಿಟ್ಟು ಎಲ್ಲ ರೆಡಿ ಆಗ್ತಿದ್ವಿ. ಆಮೇಲೆ ಅಲ್ಲೊಂದ್ ಸ್ವಲ್ಪ ಮಾತುಕತೆ ನಡೀತು. ಅದಾದ್ಮೇಲೆ ನಾವು ಬರ್ತಾ ಮಾಗಡಿ ರೋಡ್ ಪ್ರಸನ್ನ ಅಲ್ಲಿ ಸಂಪತ್ತಿಗೆ ಸವಾಲ್ ರಿಲೀಸ್ ಆಗಿತ್ತು. ಅದ್ರ ಲೈಟಿಂಗ್ಸ್ ನೋಡ್ಬೋದು ನೀವು. ನಮ್ ಕನ್ನಡ ಚಿತ್ರ ಅಂದ್ರೇನೆ ಹೆಮ್ಮೆ ಅಲ್ವಾ. ಅದಾದ್ಮೇಲೆ ನಾವು ಅತ್ತೆ ಫೋನ್ ಮಾಡಿ ಮನೆಗೆ ಕರೆದ್ರು. ನಾವು ಅತ್ತೆ ಮನೆಗೆ ಹೋದಾಗ ಅಲ್ಲಿ ಮಟ್ಟೆ ಮಕ್ಕಳಮ್ಮ ದೇವ್ರ ದರ್ಶನ ಕೂಡ ಆಯ್ತು. ಅಲ್ಲೊಂದು ಮೆರವಣಿಗೆ ಇತ್ತು. ಇದೇ ಇವತ್ತಿನ ವ್ಲಾಗ್. ನಿಮ್ಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆರತಿ ಯಾಕೆ ಬೆಳಗ್ತಾರೆ ಅನ್ನೋದನ್ನ ನನಗೆ ಗೊತ್ತಿದ್ದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಹೀಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ.